ಇದು ಸುಮಾರು 9 ರಿಂದ 10 ಅಡಿ ಎತ್ತರವಾದಂಥ ಬರೀ 2 ಅಂಗಲ ಆಕಾರದಲ್ಲಿ ಶಿಲೆಯನ್ನ ಪ್ರತಿಷ್ಠಾಪನೆ ಮಾಡಿರೋಂಥದ್ದು, ಬಂಡೆಯಲ್ಲೇ ಶಿಲೆಯನ್ನು ಪ್ರತಿಷ್ಠೆ ಮಾಡಿರೋಂಥದ್ದು. ನಮಸ್ಕಾರ ದೊಡ್ಡಬಳ್ಳಾಪುರ. ಪ್ರತಿ ಶನಿವಾರದಂತೆ ಈ ಶನಿವಾರ ನಾವು ನಿಮಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿಸ್ತೀವಿ. ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದು ಕುಂದಾಣ ಹೋಬಳಿ ದೇವನಹಳ್ಳಿ ತಾಲೂಕು, ನಮ್ಮ ದೊಡ್ಡಬಳ್ಳಾಪುರದಿಂದ ಬರೀ 10 ಕಿಲೋಮೀಟರ್ ನೋಡ್ಬೋದು. ನೀವು ಸುಮಾರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಗ್ರಹನ ನೋಡಿರ್ತೀರಾ. ರಾಮ ಲಕ್ಷ್ಮಣ ಸೀತೆ ಎದುರು ಕೂತಿರೋ ಹಾಗೆ, ಸಂಜೀವಿನಿ ಬೆಟ್ಟ ಎತ್ಕೊಂಡು ಹೋಗ್ತಿರೋ ಹಾಗೆ, ನಿಂತ್ಕೊಂಡು ಆಶೀರ್ವಾದ ಮಾಡೋ ಹಾಗೆ ಕೂತ್ಕೊಂಡು ತಪಸ್ ಮಾಡೋ ಹಾಗೆ ನೋಡಿರ್ತೀರಾ. ನೀವು ಈ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ತೊಟ್ಟಿಲಿನಲ್ಲಿ ಮಲಗಿರೋ ಹಾಗೆ ನೀವು ನೋಡಬಹುದು. ಈ ದೇವಸ್ಥಾನ ಬಂದು ಸ್ವತಂತ್ರ ಬರೋಕ್ಕಿಂತ ಮುಂಚೆ 1928ರಲ್ಲಿ ಇಲ್ಲಿರೋ ಜನಗಳ ಸಹಾಯದಿಂದ ದೇವಸ್ಥಾನ ಜೀರ್ಣೋದ್ಧಾರ ಆಗುತ್ತೆ. ಕಾಲಕ್ರಮೇಣ ಹಂಗೆ ಕಳೆದಂತೆ ಈ ದೇವಸ್ಥಾನ ಇವತ್ತಿಗೆ ಇಷ್ಟು ಜೀರ್ಣೋದ್ಧಾರ ಆಗಿದೆ. ಈ ದೇವಸ್ಥಾನ 98 ವರ್ಷಗಳ ಹಳೆಯ ದೇವಸ್ಥಾನ. ಇನ್ನು 2 ವರ್ಷ ಹೋದ್ರೆ ಈ ದೇವಸ್ಥಾನಕ್ಕೆ ಬರೀ 100 ವರ್ಷ ಆಗುತ್ತೆ. ಇಲ್ಲಿರೋ ಆಂಜನೇಯ ಸ್ವಾಮಿ ವಿಗ್ರಹನು ವಿಜಯನಗರದ ಗುರುಗಳಾದ ವ್ಯಾಸರಾಯರೇನೆ ಪ್ರತಿಷ್ಠಾಪನೆ ಮಾಡಿರೋದಂತ ಇಲ್ಲಿರೋ ಸ್ಥಳೀಯರು ಹೇಳ್ತಾರೆ. ಬನ್ನಿ ಇನ್ನ ಇದರ ಹೆಚ್ಚಿನ ಮಾಹಿತಿ ಮತ್ತೆ ದೇವಸ್ಥಾನ ಇತಿಹಾಸ, ಈ ದೇವಸ್ಥಾನದ ಅರ್ಚಕರ ಹತ್ರ ತಿಳ್ಕೊಳ್ಳೋಣ. ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ಬನ್ನಿಮಂಗಲ ಗ್ರಾಮ, ದೇವನಹಳ್ಳಿ ತಾಲೂಕು, ಕುಂದಾಣ ಹೋಬಳಿ. ದೇವನಹಳ್ಳಿ ಪಟ್ಟಣದಿಂದ 25 ಕಿಲೋಮೀಟರ್ ಹಾಗೂ ದೊಡ್ಡಬಳ್ಳಾಪುರ ಪಟ್ಟಣದಿಂದ 6 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಬನ್ನಿಮಂಗಲ ಗ್ರಾಮದಲ್ಲಿ ನೆಲೆಯಾಗಿರತಕ್ಕಂಥ ಪ್ರಸನ್ನ ವೀರಾಂಜನೇಯ ಸ್ವಾಮಿಯವರ ದೇಗುಲ ಈ ಟೌನ್, 2 ಟೌನ್ಗಳಿಗೂ ಕೂಡ ಭಾರಿ ಹತ್ತಿರವಾಗಿರುತ್ತದೆ. ಈ ದೇವಾಲಯವು ವ್ಯಾಸರಾಜರ ಪ್ರತಿಷ್ಠಿತ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು 708 ದೇವಾಲಯಗಳಲ್ಲಿ ವ್ಯಾಸರಾಜರು ಪ್ರತಿಷ್ಠೆ ಮಾಡಿದಂಥ ಒಂದು ಲಿಖಿತ ಇದೆ. ಅದರಲ್ಲಿ ಕೂಡ ಈ ದೇವಾಲಯ ಒಂದು. ಇಲ್ಲಿ ಇದು ದೇವಸ್ಥಾನ ಬಂದು ಭಾರಿ ಪುರಾತನ, 2000 ವರ್ಷಗಳ ಒಂದು ಇತಿಹಾಸ ಇರತಕ್ಕಂಥದ್ದು. ಹಾಗಾಗಿ ಈ ದೇವಸ್ಥಾನ ಪುನರ್ಜೀರ್ಣೋದ್ಧಾರ ಆಗ್ತಾನೆ ಇರುತ್ತೆ. 1928ರಲ್ಲಿ 2ನೇ ದೇವಸ್ಥಾನವನ್ನು ಜೀರ್ಣೋದ್ಧಾರ ಆಯಿತು, ಸ್ವಾತಂತ್ರ್ಯ ಮೊದಲು. ಹಾಗಾಗಿ ಮೊದಲನೇ ದೇವಸ್ಥಾನ ಮಣ್ಣಿನಿಂದ ಕೂಡಿದಂಥ ದೇವಸ್ಥಾನವಾಗಿತ್ತು. ತದನಂತರ 2ನೇ ದೇವಸ್ಥಾನ 1928, 3ನೇ ದೇವಸ್ಥಾನ ಈಗ ಹಾಲಿ ಇರತಕ್ಕಂಥದ್ದು ಪುನರ್ಜೀರ್ಣೋದ್ಧಾರ. ಇದು ಸುಮಾರು 9 ರಿಂದ 10 ಅಡಿ ಎತ್ತರವಾದಂಥ ಬರೀ 2 ಅಂಗಲ ಆಕಾರದಲ್ಲಿ ಶಿಲೆಯನ್ನ ಪ್ರತಿಷ್ಠಾಪನೆ ಮಾಡಿರೋಂಥದ್ದು, ಬಂಡೆಯಲ್ಲೇ ಶಿಲೆಯನ್ನು ಪ್ರತಿಷ್ಠೆ ಮಾಡಿರೋಂಥದ್ದು. ಹಾಗಾಗಿ ಇಲ್ಲಿ ನಿತ್ಯವೂ ಪೂಜೆ ಇರುತ್ತೆ. ಶನಿವಾರ ಮತ್ತು ಅಮಾವಾಸ್ಯೆ ದಿನ ಇಲ್ಲಿ ಅನ್ನದಾಸೋಹ ಇರುತ್ತೆ. ದೊಡ್ಡಬಳ್ಳಾಪುರ ಜನತೆಗೆ ಬಹಳ ಇಷ್ಟವಾದಂಥ ಇದು ಒಂದು ಯಾತ್ರಾ ಸ್ಥಳ. ಇಲ್ಲಿ ಪ್ರತಿನಿತ್ಯನೂ ವಾರನೂ ಕೂಡ ಕೆಲವರು ಭಕ್ತರು ಬರ್ತಾರೆ. ಅವರೇನೋ ಮನೋಭಿಲಾಷೆಗಳು ಈಡೇರಿದೆ. ಹಾಗಾಗಿ ನಿತ್ಯ ಬಂದು ಸ್ವಾಮಿಯ ದರ್ಶನ ಮಾಡ್ತಾರೆ, ವಾರ ಬಂದು. ಎಲ್ಲರಿಗೂ ವಂದನೆಗಳು. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಬನ್ನಿಮಂಗಲ. ಈ ದೇವಸ್ಥಾನದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಅಭಿವೃದ್ಧಿ ಜೀರ್ಣೋದ್ಧಾರ ಸಮಿತಿ ಇದೆ. ಸರ್ಕಾರ ವತಿಯಿಂದ ನಮಗೆ ನೇಮಕ ಆಗಿದೆ. ಇದು ನಾವು ಈ ದೇವಸ್ಥಾನದಲ್ಲಿ ಪ್ರತಿ ವಾರ ಪೂಜೆ ಪುನಸ್ಕಾರ, ವಿಶೇಷ ಕಾರ್ಯಕ್ರಮಗಳು ಹಾಗೂ ಶ್ರಾವಣ ಶನಿವಾರದಂದು ನಾವು 5 ವಾರ ಒಮ್ಮೊಮ್ಮೆ ಬರುತ್ತೆ, ಒಮ್ಮೆ 4 ವಾರ ಬರುತ್ತೆ. ಆ ವಿಶೇಷ ಕಾಲದಲ್ಲಿ ನಾವು ಎಲ್ಲ ರೀತಿಯ ಅಲಂಕಾರಗಳು ಹಾಗೂ ಕೊನೆಯ ವಾರದಲ್ಲಿ ಸೀತಾರಾಮ ಕಲ್ಯಾಣೋತ್ಸವವನ್ನು ಸಹ ಏರ್ಪಾಡು ಮಾಡ್ತೀವಿ. ಹಾಗೂ ವಿಶೇಷವಾಗಿ ಡಿಸೆಂಬರ್ ತಿಂಗಳಲ್ಲಿ ಬರುವ ಹನುಮ ಜಯಂತಿಯಂದು ಇಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಇದಲ್ದಿರ ಇಡೀ ವರ್ಷ ಪ್ರತಿ ಶನಿವಾರ ಅನ್ನದಾಸೋಹ ಏರ್ಪಾಡು ಮಾಡಿದ್ದೀವಿ. ಸಮಿತಿ ವತಿಯಿಂದ ಭಕ್ತಾದಿಗಳ ಅನುಕೂಲ ಹಾಗೂ ಅವರ ನೆರವಿನಿಂದ ನಾವು ಈ ಅನ್ನದಾನವನ್ನು ತಪ್ಪದೆ ಪ್ರತಿ ಶನಿವಾರ ನಡೆಸ್ಕೊಂಡ್ ಬರ್ತಾ ಇದ್ದೀವಿ. ಆಂಜನೇಯ ಸ್ವಾಮಿಗೆ ಸಾಲಿಗ್ರಾಮ, ವಿಷ್ಣು ಸಾಲಿಗ್ರಾಮ ಹಾರವನ್ನು ಸಹ ಬೆಳ್ಳಿಯಲ್ಲಿ ಮಾಡಿಸಿ ಆ ಯಪ್ಪನಿಗೆ ಅರ್ಪಿಸಿದ್ದೇವೆ. ಹಾಗೂ ಪ್ರಾಕಾರೋತ್ಸವ ಟೈಮಲ್ಲಿ ದಂಡನ್ನು ಸಹ ಬೆಳ್ಳಿಯ ದಂಡನ್ನು ಮಾಡಿಸಿದ್ದೇವೆ. ಇದು ನಮ್ಮ ದೇವಸ್ಥಾನದ ವೈಶಿಷ್ಟ್ಯ ಹಾಗೂ ಹೆಮ್ಮೆ, ನಾವು ಹೇಳ್ಕೊಳಕ್ ಇಷ್ಟಪಡ್ತೀವಿ. ಪ್ರತಿ ಶನಿವಾರನೂ ಅನ್ನದಾಸೋಹ ಇರುತ್ತೆ. ನೀವು ಬಿನ್ಮಂಗಲ ಇರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ರೆ ಬರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದೇ ಅಲ್ಲ, ಅದ್ರ ಎದುರುಗಡೆ ಇರುವಂತ ಶ್ರೀ ಚಕ್ರ ಮಾರಮ್ಮ ಸ್ವಾಮಿ ದೇವಸ್ಥಾನ ನೋಡ್ಬೋದು. ಹಾಗೆ ನೀವು ಅದ್ರ ಹಿಂದೆ ಇರುವಂತ ಶ್ರೀ ಮಹೇಶ್ವರಮ್ಮ ದೇವಿ ಮತ್ತೆ ಮುದ್ದುರಮ್ಮನ ದೇವಸ್ಥಾನ ನೋಡ್ಬೋದು. ಬನ್ನಿ, ಒಂದೇ ಕಡೆ 3 ದೇವಸ್ಥಾನ ಇದೆ, ತುಂಬಾ ಚೆನ್ನಾಗಿದೆ. ಯಾರೆಲ್ಲ ನೋಡಿಲ್ಲ ಬಂದು ನೋಡ್ಕೊಂಡು ಹೋಗಿ. ಒಳ್ಳೇದಾಗಿ ಎಲ್ಲರಿಗೂ. ಜೈ ಆಂಜನೇಯ.